HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಕ್ಫ್ ಮಸೂದೆಗೆ ತಿದ್ದುಪಡಿ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ವಕ್ಫ್ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯುವವರೆಗೂ ಹೋರಾಟ ನಿಲ್ಲೋದಿಲ್ಲ. ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಕರೆ. ಕಗಲಿಕಾವಲು ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ಅರಣ್ಯ ಇಲಾಖೆ. ನಮ್ಮ ಸರ್ಕಾರ ಎಂದಿಗೂ ಕೂಡ ರೈತರ ಜಮೀನನ್ನ ಕಸಿಯೋ ಕೆಲಸ ಮಾಡೋದಿಲ್ಲ. ಭರವಸೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದು ಮತ್ತೆ ಅಧಿಕಾರ ಹಿಡಿದ ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್. ಮುಂಜಾನೆಯಿಂದ ಸಂಜೆವರೆಗೂ ನಡೆದ ಅವಿಶ್ವಾಸ ನಿರ್ಣಯದ ಹೈಡ್ರಾಮಾ. ಪುರಸಭೆ ಹೊರಭಾಗದಲ್ಲಿ ಪರ ವಿರೋಧ ನಡುವೆ ಧಿಕ್ಕಾರ ಜೈಕಾರ ಘೋಷಣೆಗಳು. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಸಂಪೂರ್ಣವಾಗಿ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಜನಾಬ್ ಮುಫ್ತಿ ಇದ್ರಿಸ್ ಅಹಮದ್ ಸಾಬ್ ಹಾಗೂ ಸಾಮಾಜಿಕ ಚಿಂತಕ ರಾವಚಿಂತನ್ ಕರೆ ನೀಡಿ ತಮ್ಮ ನಿಲುವನ್ನು ತಿಳಿಸಿದರು. ಹಾಸನ ನಗರದ 80 ಫೀಟ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ಶನಿವಾರ ನಡೆದ ಬೃಹತ್ ಪ್ರತಿಭಟನೆ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಮುಫ್ತಿ ಇದ್ರಿಸ್ ಅಹಮದ್ ಸಾಬ್, ಕೆಲ ದುಷ್ಟ ಶಕ್ತಿಗಳು ಮುಸಲ್ಮಾನರನ್ನ ನಿರ್ಮೂಲನೆ ಮಾಡಲು ಹೊರಟಿದ್ದಾರೆ. ಆದರೆ ಅದು ಸಾಧ್ಯವಿಲ್ಲ. ನಮ್ಮ ಪೂರ್ವಿಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮದು ಕೂಡ ಭಾರತವಾಗಿದೆ. ಮುಸ್ಲಿಮರಲ್ಲಿ ಕೂಡ ಯಾರು ಅಧರ್ಮದಲ್ಲಿರ್ತಾರೆ ಅವರು ಮುಸ್ಲಿಂ ವಿರೋಧಿಗಳು. ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಈ ಹೋರಾಟ ನಿಲ್ಲಿಸುವುದಿಲ್ಲ. ಆದರೆ ಕಾನೂನು ಇಲ್ಲದ ಕೆಲಸ ಮಾಡಬಾರದೆಂದು ಹೇಳಿದರು. ಸಾಮಾಜಿಕ ಚಿಂತಕ ರಾವಚಿಂತನ್ ಮಾತನಾಡಿ, ಈ ಸಮಾವೇಶದ ಮುಖ್ಯ ಒತ್ತಾಯಗಳೆಂದರೆ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ತಕ್ಷಣ ವಾಪಸ್ ಪಡೆಯಬೇಕು. ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗುವ ಯಾವುದೇ ವಿಧಿಯನ್ನ ಜಾರಿ ಮಾಡಬಾರದು. ಮುಸ್ಲಿಮರ ಮೇಲೆ ನಡೆಯುತ್ತಿರುವ ವೈಯಕ್ತಿಕ ದಾಳಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮುಸ್ಲಿಂ ಸಮುದಾಯದ ಅಭಿವೃದ್ಧಿಯಕ್ಕಾಗಿ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಯೋಜನೆಗಳನ್ನು ರೂಪಿಸಬೇಕು. ಪಹಲ್ಗಾಮ್ ಹತ್ಯಾಕಾಂಡದ ಆರೋಪಿಗಳಿಗೆ ಗರಿಷ್ಠ ಶಿಕ್ಷೆ ನೀಡಬೇಕು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಸ್ಲಿಂ ವಿರುದ್ಧ ಅವಹೇಳನಕಾರಿ ವಿಷಯ ಹರಡುವವರ ವಿರುದ್ಧ ಕಠಿಣ ಕಾನೂನು ರೂಪಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ಹತ್ಯಾಕಾಂಡ ಖಂಡಿಸಿ ದಾಳಿಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥಿಸಲಾಯಿತು. ಭಾಷಣದ ವೇಳೆ ಕೆಲ ಮುಸ್ಲಿಂ ಮುಖಂಡರು ಮಾತನಾಡುವಾಗ ಡೆಸ್ಕ್ ತಟ್ಟಿ ಆಕ್ರೋಶದಲ್ಲೇ ಮಾತನಾಡಿದರು. ಸಮಾವೇಶದಲ್ಲಿ ಜನಪರ ಸಂಘಟನೆಗಳ ಮುಖಂಡ ಧರ್ಮೇಶ್, ದಲಿತ ಮುಖಂಡ ಸಂದೇಶ್, ಮರಿ ಜೋಸೆಫ್, ಧಾರ್ಮಿಕ ಮುಖಂಡರಾದ ಹಾಫಿಜ್ ಫರೂರ್ ಅಹ್ಮದ್, ಮೌಲಾನಾ ವಸೀಂ, ಮೌಲಾನಾ ಅಜರುಲ್ಲಾ ಖಸ್ವಿ, ಮುಫ್ತಿ ಜುಬೇರ್, ಮೌಲಾನಾ ನಜೀರ್ ಹುಸೇನ್ ರಜ್ವಿ, ಮೌಲಾನಾ ಅನ್ವರ್ ಅಸದಿ, ಅಬ್ದುಲ್ ಹನ್ನನ್, ಮುಫ್ತಿ ನಸೀಮುದ್ದೀನ್ ಸಾಬ್, ಮುಬಶಿರ್ ಅಹ್ಮದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. अल्लाह पर यकीन रखते हुए इस कानून की खिलाफवर्जी और इस कानून को ना मानने का अहद करते हैं और हुकूमत से कहते हैं कि इस कानून को वापस ले लो. दूसरी आयत मैंने आपके सामने पढ़ी है, या अय्युहल्लज़ीना आमनुस्बिरू वसाबिरू वराबितू वत्तकुल्लाह लअल्लकुम तुफ्लिहून. अल्लाह तबारक व तआला फरमाते हैं, ऐ ईमान वालों, अपने महाज पर डटे. मेहनत करना ಬರೀ ಪಂಚರ್ ಶಾಪ್ ಮೇಲೆ ಇವರೊಬ್ಬ ಕೊನೆ ತಮ್ಮನೇ ಇದ್ದ, ಅವನು ಅವಾಗ ಪಂಚರ್ ಶಾಪ್ ಅಂತಿದ್ದ. ಹೋದಂತ ಹೆಣ್ಣು ಮಕ್ಕಳನ್ನ ಅವತ್ತು ನಿಮ್ಮ ಸ್ವಲ್ಪ ಉಮ್ಮೀದ್ ಮಾಡಿದ್ವಿ, ಇವತ್ತು ಉಮ್ಮೀದ್ ಅಂತಿದ್ದೀರಾ, ಅವತ್ತು ಉಮ್ಮೀದ್ ಮಾಡಿದ್ವಿ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರಲ್ಲ, ಅವತ್ತು ಉಮ್ಮೀದ್ ಮಾಡಿದ್ವಿ. ನಮ್ಮ ಹೆಣ್ಣು ಮಕ್ಕಳನ್ನ ಹಿಜಾಬ್ ಹಾಕಿಕೊಂಡು ನಶೆಗಳನ್ನು ಹೋಗ್ತಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋದ್ರೆ ಆ ಬಟ್ಟೆನ ತೋರಿಸಿ ಕಾಲೇಜಿಂದ ಹೊರಗೆ ಹಾಕಿದ್ರಲ್ಲ, ನಿಮ್ಮ ಮೇಲೆ ನಾವು ಉಮ್ಮೀದ್ ಮಾಡ್ಬೇಕಾ? ಮಾಡ್ಬೇಕಾ? ನಾವು ಮುಟ್ಟಾಡ್ರಲ್ಲ, ಮೂರ್ಖರಲ್ಲ. ನಾವು ನಂಬುವ ದೇವರ ಮೇಲೆ ನಮಗೆ ಭಯ ಇದೆ, ಹೌದಲ್ವಾ? ನಾವು ಹೆದರೋದು ಯಾರಿಗೆ? ಇನ್ನು ಯಾಕೆ ಈ ಹೆದರಿಸುವಂತ ವ್ಯರ್ಥ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಮೋಸ. ನಮ್ಮ ಸರ್ಕಾರ ಎಂದಿಗೂ ಕೂಡ ರೈತರ ಜಮೀನನ್ನ ಕಸಿಯೋ ಕೆಲಸ ಮಾಡೋದಿಲ್ಲ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಚನ್ನರಾಯಪಟ್ಟಣದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅರಣ್ಯ ಇಲಾಖೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ವೇಳೆಯಲ್ಲಿ ಚನ್ನರಾಯಪಟ್ಟಣದ ಹೊಳೆನರಸೀಪುರದ ಸರ್ಕಲ್ ಬಳಿ ನಿಂತು ಕಗಲಿಕಾವಲು ರೈತರನ್ನ ಉದ್ದೇಶಿಸಿ ಮಾತನಾಡಿ, ನಮ್ಮ ಸರ್ಕಾರ ಎಂದಿಗೂ ಕೂಡ ರೈತರ ಜಮೀನನ್ನ ಕಸಿಯೋ ಕೆಲಸ ಮಾಡೋದಿಲ್ಲ. ಏಕೆಂದರೆ ನಮ್ಮ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡುತ್ತಿರುವ ಸರ್ಕಾರವಾಗಿದೆ. ಆ ಸಲುವಾಗಿ ರೈತರ ಹಿತ ಕಾಪಾಡಲು ಮುಂದಾಗಿದ್ದೇವೆ. ಕಗಲಿಕಾವಲು ಜಮೀನಿಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಂಗ ಇಲಾಖೆಯಲ್ಲಿ ಇದರ ಪ್ರಶ್ನೆ ಮತ್ತು ಪ್ರಶ್ನೋತ್ತರ ಚರ್ಚೆಗಳು ನಡೆದಿದ್ದು ಅದರಲ್ಲಿ ತೀರ್ಪನ್ನ ಸಹ ನೀಡಲಾಗಿದೆ. ಆ ತೀರ್ಪಿನ ಅನ್ವಯ
ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ 3 ಇಲಾಖೆಗಳು ಕಾರ್ಯನಿರ್ವಹಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನು ನಡೆಸಬಾರದು. ಈ ಕಗ್ಗಲೆ ಕಾವಲು ಜಮೀನಿಗೆ ಸಂಬಂಧಿಸಿದಂತೆ ನನ್ನನ್ನು ಅನೇಕ ಬಾರಿ ಭೇಟಿ ಮಾಡಿದ್ದೀರಿ ಹಾಗೂ ಮನವಿಯನ್ನು ಸಹ ನೀಡಿದ್ದೀರಾ. ನಾನು ಅರಣ್ಯ ಇಲಾಖೆ ಸಚಿವನಾಗಿ ನನ್ನ ಕರ್ತವ್ಯವನ್ನು ಪಾಲಿಸಬೇಕು. ಜೊತೆಯಲ್ಲಿ ಪ್ರಕೃತಿ ಮತ್ತು ಅರಣ್ಯ, ಪರಿಸರ, ನೈಸರ್ಗಿಕ ನಿಯಮಗಳನ್ನು ಕೂಡ ಪಾಲಿಸಬೇಕು. ನನ್ನ ಒಟ್ಟಿಗೆ ನೀವು ಕೂಡ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಇದರಿಂದ ನಿಮಗೂ ಸೂಕ್ತ ಮತ್ತು ನಮಗೂ ಸೂಕ್ತವಾಗಿದೆ. ಏಕೆಂದರೆ ಮುಂದಿನ ಪೀಳಿಗೆಗೆ ಅರಣ್ಯಗಳನ್ನು ಉಳಿಸೋದು ಮತ್ತು ಬೆಳೆಸೋದು ನಮ್ಮ ಮತ್ತು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ನೀವು ತಿಳಿಸಿದಂತೆ ನಿಮ್ಮ ತಾತ ಮತ್ತು ಮುತ್ತಾತರ ಕಾಲದಿಂದಲೂ ಈ ಪ್ರದೇಶವನ್ನು ಉಳುಮೆ ಮಾಡುತ್ತಿದ್ದೀರಾ ಮತ್ತು ವಾಸವಿದ್ದೀರಾ ಎಂದು ತಿಳಿಸಿದ್ದೀರಾ ಹಾಗೂ ಸರ್ಕಾರ ಮಂಜೂರಾತಿ ಆದೇಶವನ್ನ ಸಹ ನೀಡಿದೆ ಎಂದು ತಿಳಿಸಿದ್ದೀರಾ. ಆದರೆ ಈ ಕಗ್ಗಲೆ ಕಾವಲು ಪ್ರದೇಶ ಅರಣ್ಯ ಪ್ರದೇಶವೆಂದು ನ್ಯಾಯಾಂಗ ಇಲಾಖೆಯಲ್ಲಿ ತೀರ್ಪು ಸಹ ನೀಡಿದೆ. ಈ ತೀರ್ಪಿನ ಅನ್ವಯ ನ್ಯಾಯಾಂಗ ಮತ್ತು ಕಾರ್ಯಾಂಗ ಹಾಗೂ ಶಾಸಕಾಂಗಗಳು ಈ 3 ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ನಿರ್ವಹಿಸದೆ ಹೋದ ಪಕ್ಷದಲ್ಲಿ ನ್ಯಾಯಾಂಗ ಇಲಾಖೆ ಅನುಮತಿಯನ್ನ ಉಲ್ಲಂಘನೆ ಮಾಡಲಾಗಿದೆ ಎಂದು ಅಧಿಕಾರಿಗಳಿಗೆ ಶಿಸ್ತು ಕ್ರಮ ಜರುಗಿಸಿದ್ರೆ ಬಹಳಷ್ಟು ಸಂಕಟದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮತ್ತು ಕಾನೂನು ಸಲಹೆಗಾರರೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನಂತರ ಕೆಲವು ತೀರ್ಮಾನ ಕೈಗೊಳ್ಳಲಾಗುವುದು. ಅಲ್ಲಿವರೆಗೂ ಯಾವುದೇ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡೋದಿಲ್ಲ ಎಂದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಗ್ರಾಮಸ್ಥರು ಬೇಡಿಕೆ ಏನಿತ್ತು ಅಂದ್ರೆ ಸುಮಾರು 62-63ರಲ್ಲಿ ಜಮೀನು ಮಂಜೂರಾಗಿರ್ತಕ್ಕಂಥ ಜಮೀನನ್ನ ನಾವುಗಳು ಸಾಹೇಬರ ಗಮನಕ್ಕೆ ತಂದಿದ್ವಿ. ಅವ್ರನ್ನ ನಾವು 7 ಬಾರಿ ಭೇಟಿನೂ ಆಗಿದ್ದು. ಸಾಹೇಬರು ನಮಗೆ ಮಾಡಿಕೊಡ್ತೀವಿ, ದಯಮಾಡಿ ಯಾರು ಒಕ್ಕಲೆಬ್ಸಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಸಾಹೇಬರಿಗೆ ಗೊತ್ತಿದೆ ವಿಚಾರ, ನಾನೇ ಅವ್ರ ಕೈಲಿ ಕೊಡ್ತೀನಿ. ಇನ್ನು ವಿಚಾರ ಅವರೇ ಹೇಳ್ತಾರೆ. ಎಲ್ರಿಗೆ ನಮಸ್ಕಾರ. ಇವತ್ತು ನಾನು ಹೊಳೆನರಸೀಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿದ್ದೇನೆ. ನೀವೆಲ್ಲ ಸುಮಾರು ಸಲ ಬಂದು ನನಗೆ ಭೇಟಿ ಮಾಡಿದ್ದೀರಿ. ಕಗ್ಗಲೆ ಕಾವಲ್ ಬಗ್ಗೆ ನನಗೆ ಮನವಿಯನ್ನು ಕೊಟ್ಟಿದ್ದೀರಿ. ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪದಚ್ಯುತಿಗೆ ನಡೆದ ಅವಿಶ್ವಾಸ ನಿರ್ಣಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೈಡ್ರಾಮಾ ನಡೆದು ಅಂತಿಮವಾಗಿ ಪುರಸಭೆ ಆಡಳಿತ ನಿರ್ದೇಶನದಂತೆ 8 ಸದಸ್ಯರು, ಶಾಸಕರು ಸೇರಿದಂತೆ ಅವಿಶ್ವಾಸ ನಿರ್ಣಯದಲ್ಲಿ ಗೆಲ್ಲುವ ಮೂಲಕ ಅಶೋಕ್ ಮತ್ತೆ ಅಧಿಕಾರ ಹಿಡಿದರು. ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪದಚ್ಯುತಿಗೆ ನಡೆದ ಅವಿಶ್ವಾಸ ನಿರ್ಣಯದ ಹೈಡ್ರಾಮಾದಲ್ಲಿ ಕೊನೆಗೆ ಸಂಜೆ 5:30 ಸಮಯದಲ್ಲಿ ಶಾಸಕ ಎಚ್ಕೆ ಸುರೇಶ್ ಜೊತೆ ಆಗಮಿಸಿದ ಜೆಡಿಎಸ್ ಸದಸ್ಯರಾದ ಜಗದೀಶ್, ಶೈಲೇಶ್, ಮಣಿ, ಪುಟ್ಟಸ್ವಾಮಿ, ಆಶಾರಾಣಿ, ಬಿಜೆಪಿ ಸದಸ್ಯ ಪ್ರಭಾಕರ್ ಹಾಗೂ ಕಾಂಗ್ರೆಸ್ ಸದಸ್ಯ ಅಶೋಕ್ ಬೆಳಗ್ಗೆ ಬಂದು ಹಾಜರಾದ ನಂತರ ಕೂತಂತ ಸ್ಥಳದಲ್ಲೇ ಕದಲದೆ ಅಲ್ಲೇ ಇದ್ದ ಹಿನ್ನೆಲೆ ಭಾರಿ ಹೈಡ್ರಾಮಾ ನಡೆಯುತ್ತಿತ್ತು. ಪುರಸಭೆಯಲ್ಲಿ ಬೆಳಗ್ಗೆ ನಡೆದ ಸಭೆಯ ಅವಿಶ್ವಾಸ ಅಂಗೀಕಾರಕ್ಕೂ ಮುನ್ನ ಗೊಂದಲ, ಗಲಾಟೆ ಕಾರಣ ಸಭೆಯನ್ನ ಮುಂದೂಡಲಾಗಿದೆ ಎಂದರು. ಶಾಸಕರು ಸರ್ಕಾರ ಪುರಸಭೆ ಅಧಿನಿಯಮ ಪ್ರಕಾರ ಕಾನೂನಿನ ಅಡಿಯಲ್ಲಿ ಅದಕ್ಕೆ ಯಾವ ರೀತಿ ಸುತ್ತೋಲೆ ಇದೆ ಎಂದು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಕೃಷ್ಣಮೂರ್ತಿ ಮತ್ತು ಮುಖ್ಯಾಧಿಕಾರಿ ಸುಜಯ್ ಅವರಿಗೆ ಸೂಚನೆ ನೀಡಿದರು. ನಂತರ ಪುರಸಭೆ ಆಡಳಿತ ನಿರ್ದೇಶನದಂತೆ 8 ಸದಸ್ಯರು, ಶಾಸಕರು ಸೇರಿದಂತೆ ಅವಿಶ್ವಾಸ ನಿರ್ಣಯದಲ್ಲಿ ಗೆಲ್ಲುವ ಮೂಲಕ ಮತ್ತೆ ಅಧಿಕಾರ ಹಿಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ಕೆ ಸುರೇಶ್, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿಲ್ಲ. ಇಲ್ಲಿ ಪಕ್ಷಾತೀತವಾಗಿ ಜೆಡಿಎಸ್, ಬಿಜೆಪಿ ಸದಸ್ಯರೆಲ್ಲರೂ ಸೇರಿ ಉತ್ತಮ ಕೆಲಸ ಮಾಡೋ ವ್ಯಕ್ತಿಗೆ ನಾವು ಬೆಂಬಲ ಸೂಚಿಸಿದ್ದೇವೆ. ಆದರೆ ನಡೆದ ಹೈಡ್ರಾಮಾ ಗಮನಿಸಿದ್ರೆ ಇಡೀ ರಾಜ್ಯದಲ್ಲೇ ಇದೇ ಪ್ರಪ್ರಥಮವೆಂಬಂತೆ ಪುರಸಭೆ ಸರ್ಕಾರಿ ಆಸ್ತಿಯ ವಸ್ತುಗಳನ್ನು ದೌರ್ಜನ್ಯ, ದಬ್ಬಾಳಿಕೆಯಿಂದ ಹಾಳು ಮಾಡಿದ್ದಾರೆ ಎಂದ ಅವರು, ಮುಂದೆ ಅಧ್ಯಕ್ಷರು ಅವಧಿ ಇರುವವರೆಗೂ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದರು. ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದು ಮತ್ತೆ ಅಧಿಕಾರ ಹಿಡಿದ ಅಶೋಕ್ ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಆಶೀರ್ವದಿಸಿದ ಶಾಸಕರಿಗೆ, ನನ್ನೆಲ್ಲ ಪಕ್ಷಾತೀತ ಸದಸ್ಯರಿಗೆ ಚಿರಋಣಿಯಾಗಿದ್ದು, ನನಗೆ ಮುಂದೆ ಸಿಕ್ಕಿರುವ ಅವಧಿಯಲ್ಲಿ ಶಾಸಕರ ಸಹಕಾರ ಪಡೆದು ಇನ್ನೂ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ಈ ಪಕ್ಷದಿಂದ ಪುರಸಭೆ ಅಧ್ಯಕ್ಷನಾಗಿದ್ದು, ಅದೇ ರೀತಿ ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು ನನಗೆ ಸಹಕಾರ ನೀಡಿದ್ದು ಅದನ್ನ ಎಂದಿಗೂ ಮರೆಯೋದಿಲ್ಲ ಎಂದರು. ಇದೇ ವೇಳೆ ಶಾಸಕರು ಅವರನ್ನ ಅಭಿನಂದಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ಜಿ ಶಾಂತಕುಮಾರ್, ಇಷ್ಟೆಲ್ಲಾ ಗೊಂದಲವಾಗಿ ಸಭೆ ಮುಂದೂಡಿದರೂ ಸಹ ಶಾಸಕರು ತಮ್ಮ ಅಧಿಕಾರ ಬಳಸಿಕೊಂಡು ಅಧಿಕಾರಿಗಳನ್ನ ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ನಿಜವಾಗಿಯೂ ಸಂವಿಧಾನದ ಗೌರವ ತಿಳಿದಿದ್ರೆ ಅವರು ಇದನ್ನ ಒಪ್ಪಿಕೊಳ್ಳಬೇಕು. ಅದನ್ನ ಬಿಟ್ಟು ಭ್ರಷ್ಟಾಚಾರ ಮತ್ತು ಪುರಸಭೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದ್ರೂ ಅದನ್ನ ಮರೆಮಾಚಿ ಅಧ್ಯಕ್ಷರಿಗೆ ಬೆಂಬಲಿಸಿ ಸಭಾಂಗಣದಲ್ಲಿ ಕೂತಿರೋದು ಅವರಿಗೆ ಶೋಭೆ ತರೋದಿಲ್ಲ. ಅವರು ನಿಜವಾಗಿ ಭ್ರಷ್ಟಾಚಾರ ರಹಿತರಾಗಿ ಅಧಿಕಾರ ನಡೆಸುತ್ತಿದ್ರೆ ಕೂಡಲೇ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ, ಇದರ ಜೊತೆ ನಾವೆಲ್ಲರೂ ಜೊತೆಗೂಡಿ ದೂರು ಸಲ್ಲಿಸುವುದರ ಜೊತೆಗೆ ಪುರಸಭೆಯನ್ನ ಸೂಪರ್ ಸೀಡ್ ಮಾಡಲು ಅಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ಎಂದರು. ಮತ್ತೆ ಅಧಿಕಾರಕ್ಕೆ ಅಶೋಕ್ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು, ಶಾಸಕ ಮತ್ತು ಅಧ್ಯಕ್ಷರ ವಿರುದ್ಧ ಧಿಕ್ಕಾರ ಕೂಗಿದ್ರೆ, ಇದೇ ವೇಳೆ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಬಿ ಶಿವರಾಂ ಪರವಾಗಿ ಜೈಕಾರ ಕೂಗಿದ್ರು. ಇನ್ನು ಬಿಜೆಪಿ ಹಾಗೂ ಅಶೋಕ್ ಬೆಂಬಲಿಗರು ಶಾಸಕ ಸುರೇಶ್ ಮತ್ತು ಅಧ್ಯಕ್ಷರ ಪರವಾಗಿ ಜೈಕಾರ ಹಾಕಿದ್ರು. ಇದೇ ವೇಳೆ ಬೆಳಗ್ಗೆಯಿಂದ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಡಿವೈಎಸ್ಪಿ ವೃತ್ತ ನಿರೀಕ್ಷಕ ರೇವಣ್ಣ ಹಾಗೂ ಜಗದೀಶ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. HCN ನ್ಯೂಸ್, ಬೇಲೂರು. ತಮಗೆಲ್ಲ ಕಾನೂನಿನ ಪಂಡಿತರುಗಳು
ಅವಿಶ್ವಾಸ ನಿರ್ಣಯನ ತರಲಿಕ್ಕೆ ಕಾನೂನಲ್ಲಿ ಮತ್ತೊಮ್ಮೆ ಅವಕಾಶ ಇಲ್ಲ. ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಎಲ್ಲದರಲ್ಲೂ ತಮಗೆಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಎಕ್ಸ್ಟೆಂಡನ್ನು 1 ಗಂಟೆ ಅರ್ಧ ಗಂಟೆ ಟೈಮ್ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಚುನಾವಣೆ ನಿಗದಿ ಸಮಯ ಫಿಕ್ಸ್ ಆಗಿದೆ. 12:30 ಇಲ್ಲ ಮೆಂಬರ್ಗಳ ಕೊರತೆ. ಅವಿಶ್ವಾಸ ಮಂಡನೆಯನ್ನು ನಾವುಗಳು ಎಲ್ಲ ಸೇರಿ ಮಾಡಿದ್ದೇವೆ. ನನ್ನ ವಿರುದ್ಧವಾಗಿ ಏನು ಅವಿಶ್ವಾಸನ ಮಂಡನೆ ಮಾಡಿದರು ಅವರುಗಳು 13 ಜನ, ಮಾನ್ಯ MP ಅವರಾದಂಥ ಶ್ರೇಯಸ್ ಪಟೇಲ್ ರವರು ಸಹ ಬಂದು 13 ಜನ ಉಳ್ಳವರಾಗಿದ್ದರು. ಅದೇ ರೀತಿ ಅವಿಶ್ವಾಸದ ವಿರುದ್ಧವಾಗಿ ನಾವು 8 ಜನಗಳು ನಾವು ಸಪರೇಟ್ ಆಗಿದ್ವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ವಿಶಿಷ್ಟ ವಿನೂತನ ಆಭರಣಗಳ ಮಳಿಗೆಯಾದ GL ಆಚಾರ್ಯ ಜ್ಯುವೆಲರ್ಸ್ ನವೀಕರಣಗೊಂಡು ಮೇ 7ರಂದು ಶುಭಾರಂಭ ಆಗಲಿದೆ. ಇದರ ಅಂಗವಾಗಿ 2 ಪ್ರಚಾರ ವಾಹನಗಳಿಗೆ ಮೇ 3ರಂದು ಮಳಿಗೆಯ ವ್ಯವಸ್ಥಾಪಕರು ಚಾಲನೆ ನೀಡಿದ್ರು. ನವೀಕರಣಗೊಂಡ ನೂತನ ಮಳಿಗೆಯ ದಿನಾಂಕ 7/5/2025 ಬುಧವಾರ ಉದ್ಘಾಟನೆಯನ್ನ ಗಣ್ಯರು ನಡೆಸಿಕೊಡಲಿದ್ದಾರೆ. GL ಆಚಾರ್ಯ ಜ್ಯುವೆಲರ್ಸ್ ಹಾಸನದ ಕಸ್ತೂರಬಾ ರಸ್ತೆ ದೇವಗೆರೆ ಸರ್ಕಲ್ನಲ್ಲಿ ಶಾಖೆಯನ್ನ ಹೊಂದಿದ್ದು, ಜೊತೆಗೆ ಪುತ್ತೂರು, ಸುಳ್ಯ, ಕುಶಾಲನಗರ ಹಾಗೂ ಮೂಡುಬಿದ್ರೆಯಲ್ಲೂ ತಮ್ಮದೇ ಆದ ಶಾಖೆಗಳನ್ನು ಹೊಂದಿದೆ. ಕಳೆದ 18 ವರ್ಷಗಳಿಂದ ಹಾಸನ ಜಿಲ್ಲೆಯ ಜನತೆಗೆ ವಿಶೇಷ ಚಿನ್ನಾಭರಣಗಳನ್ನು ಉತ್ತಮ ದರದಲ್ಲಿ ನೀಡುವ ಮೂಲಕ ಲಕ್ಷಾಂತರ ಗ್ರಾಹಕರ ಮನ ಗೆದ್ದಿದೆ. ನೂತನ ಬೃಹತ್ ಆಭರಣ ಮಳಿಗೆಯಲ್ಲಿ ಎಲ್ಲಾ ಪೀಳಿಗೆಯ ಅಭಿರುಚಿಗೆ ಬೇಕಾದ ಚಿನ್ನದ ಆಭರಣಗಳ ವಿಶಿಷ್ಟ ಕಲೆಕ್ಷನ್ ಇದ್ದು, ಬೆಳ್ಳಿ ಆಭರಣ ಮತ್ತು ಉಡುಗೊರೆಗಳ ಅಮೋಘ ಸಂಗ್ರಹವಿದೆ. ಅಮೂಲ್ಯ ವಜ್ರಾಭರಣಗಳ ನೂತನ ಸಂಗ್ರಹದೊಂದಿಗೆ ಪರೀಕ್ಷಿಸಲಾಗಿರುವ ಮತ್ತು ಪ್ರಮಾಣೀಕೃತ ವಜ್ರಗಳು ಮತ್ತು ಮದುವೆ ಆಭರಣಗಳು ಹಾಗೂ ಆಂಟಿಕ್ ಚಿನ್ನಾಭರಣಗಳ ಪ್ರತ್ಯೇಕ ವಿಭಾಗವಾದ ಆಂಟಿಕ್ ಝೋನ್ ಲಭ್ಯವಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ವ್ಯವಸ್ಥಾಪಕರು, ಇದೇ ಮೇ 7ರಂದು ನಮ್ಮ ನವೀಕೃತ GL ಆಚಾರ್ಯ ಜ್ಯುವೆಲರ್ಸ್ನ ಉದ್ಘಾಟನೆಯನ್ನು ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಚಲನಚಿತ್ರ ನಾಯಕ ನಟಿ ಮಿಲನಾ ನಾಗರಾಜ್ ಭಾಗವಹಿಸಲಿದ್ದಾರೆ ಎಂದರು. ಈ ಹಿನ್ನೆಲೆ ಮಳಿಗೆಯಲ್ಲಿ ವಿಶಿಷ್ಟವಾದ, ವಿನೂತನವಾದ, ಅಪರೂಪದ ವಿವಿಧ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ದೊರಕುತ್ತವೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ನಂತರ ಮಾತನಾಡಿದ ಹಿರಿಯ ಎಕ್ಸಿಕ್ಯೂಟಿವ್, GL ಆಚಾರ್ಯ ಜ್ಯುವೆಲರ್ಸ್ನಲ್ಲಿ ನವೀಕೃತ ವಿಶಾಲ ಬಹುಮಹಡಿಯ ಆಭರಣ ಮಳಿಗೆಯಲ್ಲಿ ಉತ್ಕೃಷ್ಟ ವಜ್ರಾಭರಣಗಳ ಸಂಗ್ರಹವಿದ್ದು, ತರಬೇತಾದ ಸಿಬ್ಬಂದಿಗಳಿಂದ ಪರಿಪೂರ್ಣ ಮಾರ್ಗದರ್ಶನ, ಸಂಪೂರ್ಣ ಪಾರದರ್ಶಕತೆಯ ಬಿಲ್ಲಿಂಗ್, ಖರೀದಿ ನಂತರ ವಸ್ತುಗಳ ಮೇಲೆ ಅತ್ಯುತ್ತಮ ಸೇವೆ ಹಾಗೂ GL ಸ್ವರ್ಣ ನಿಧಿ ಸ್ಕೀಮ್ನ ವಿಶೇಷ ಪ್ರಯೋಜನಗಳನ್ನು ಹಾಸನ ಜಿಲ್ಲೆಯ ಜನತೆ ಉಪಯೋಗ ಪಡೆಯಿರಿ ಎಂದರು. ಈ ಸಂದರ್ಭದಲ್ಲಿ GL ಆಚಾರ್ಯ ಜ್ಯುವೆಲರ್ಸ್ನ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. GL ಆಚಾರ್ಯ ಜ್ಯುವೆಲರ್ಸ್ 18 ವರ್ಷಗಳ
ಸೇವೆಯನ್ನು ಪೂರ್ಣ ಮಾಡಿ ಈಗ ನವೀಕೃತಗೊಂಡು ಈಗ 7ನೇ ತಾರೀಕು ಇದೇ ತಿಂಗಳ 7ನೇ ತಾರೀಕು ಉದ್ಘಾಟನೆಗೊಳ್ತಾ ಇದೆ. ಮಿಲನಾ ನಾಗರಾಜ್ ಅವರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಅಂಗಡಿಗೆ ಈಗ ಹೊಸ ಹೊಸ ಐಟಮ್ಗಳೆಲ್ಲ ಬಂದಿದೆ, ಕಲೆಕ್ಷನ್ಸ್ಗಳೆಲ್ಲ ಚಿನ್ನಾಭರಣಗಳು, ವಜ್ರಾಭರಣಗಳು, ಬೆಳ್ಳಿ ಆಭರಣಗಳೆಲ್ಲ ಹೊಸ ಹೊಸ ಕಲೆಕ್ಷನ್ ಬಂದಿದೆ. ಗ್ರಾಹಕರು ಬಂದು ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಬಂದು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು 7ನೇ ತಾರೀಕು ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ನಮಸ್ತೆ. GL ಆಚಾರ್ಯ ಜ್ಯುವೆಲರ್ಸ್ 18 ವರ್ಷ ಪೂರ್ಣಗೊಂಡಿದೆ. ಮತ್ತೆ ನವೀಕರಣ ಆಗಿ ಬುಧವಾರ 7ನೇ ತಾರೀಕು ಇನಾಗ್ರೇಷನ್ ನಡೀತಿದೆ. ಗ್ರಾಹಕರು ಬಂದು ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೊಳ್ಳೆ ಕಲೆಕ್ಷನ್ನು ಡಿಸೈನ್ಗಳು ಹಾಕಿದ್ದೀವಿ. ಅದನ್ನು ನೀವು ನೋಡಿ ಏನಾದರೂ ಒಂದು ಪರ್ಚೇಸ್ ಮಾಡಿ ನಮಗೆ ಒಂದು ಕಸ್ಟಮರ್ ಆಗಿ ನೀವು ಮುಂದುವರ್ಕೊಂಡು ಹೋಗ್ಬೋದು. ಸ್ಕೀಮ್ ಎಲ್ಲ ಇದೆ, ಅದನ್ನು ನೀವು ಸದುಪಯೋಗ ಪಡಿಸ್ಬೋದು. ಮಿಲನಾ ನಾಗರಾಜ್ ಅವರು ಇನಾಗ್ರೇಷನ್ ಮಾಡ್ತಿದ್ದಾರೆ. ಹಾಗಾಗಿ ನೀವೆಲ್ಲ ಬಂದು ಅದನ್ನು ಉದ್ಘಾಟನೆಗೆ ಪಾಲ್ಗೊಳ್ಬೇಕು ಎಂದು ಕೇಳ್ಕೊಳ್ತಾ ಇದ್ದೇವೆ. ನಮಸ್ತೆ. 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಒಟ್ಟು ಸರ್ಕಾರಿ ಶಾಲೆ 26, ಅನುದಾನಿತ 15, ಅನುದಾನ ರಹಿತ 14 ಶಾಲೆಗಳಿಂದ ಒಟ್ಟು 1892 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಇದರಲ್ಲಿ ಒಟ್ಟು 1532 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, 81% ಫಲಿತಾಂಶ ಬಂದಿದೆ ಎಂದು BO ರಾಜೇಗೌಡ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕು 5ನೇ ಸ್ಥಾನದಲ್ಲಿದ್ದು, ಈ ಬಾರಿ 4 ಶಾಲೆಗಳಾದ ತಾರಿಮರ, ಅನುಘಟ್ಟ, ಗಬ್ಬಲ್ಗೂಡು ಹಾಗೂ ಮುರಾರ್ಜಿ ಶಾಲೆಗೆ ಶೇಕಡಾ 0 ಸಾಧನೆ ಮಾಡಿದ್ದು, 7 ಅನುದಾನ ರಹಿತ ಶಾಲೆಗಳಾದ ಅರೆಹಳ್ಳಿ, ಮಲ್ನಾಡ್ ಶಾಲೆ, ಸರ್ವೋದಯ ಜ್ಞಾನದೇವಿಗೆ, ವಿದ್ಯಾವಿಕಾಸ್ ಪಬ್ಲಿಕ್ ಶಾಲೆ, ಹರ್ಷ ಕಲ್ಪತರು ಶಾಲೆ, ದಿವ್ಯಾ ಶಾಲೆ ಮತ್ತು ರೋಟರಿ ಶಾಲೆ ಅರೆಹಳ್ಳಿ ಇವುಗಳು ಶೇಕಡಾ 100 ಸಾಧನೆ ಮಾಡುವ ಮೂಲಕ ತಾಲೂಕಿಗೆ ಹೆಸರು ತಂದಿವೆ. ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನ ಬೇಲೂರಿನ ಪೂರ್ಣಪ್ರಜ್ಞಾ ಶಾಲೆಯ ವಿದ್ಯಾರ್ಥಿನಿ ಹಂಸ 625ಕ್ಕೆ 624 ಅಂಕಗಳನ್ನು ಗಳಿಸಿದ್ದು, ಅದೇ ರೀತಿ ಕುಮಾರ ಪ್ರೌಢಶಾಲೆಯ ಸಾತ್ವಿಕ್ 621 ಹಾಗೂ ವಿದ್ಯಾವಿಕಾಸ್ ಶಾಲೆಯ ಮನಸ್ವಿ 620 ಅಂಕ ಗಳಿಸುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. 600ಕ್ಕೂ ಹೆಚ್ಚು ಅಂಕಗಳನ್ನು 52 ವಿದ್ಯಾರ್ಥಿಗಳು ಪಡೆದರೆ, ಅತ್ಯುತ್ತಮ ಶ್ರೇಣಿಯಲ್ಲಿ 504 ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ಈ ವರ್ಷ ಸಾಧನೆ ಮಾಡಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲಾ ಪೋಷಕರಿಗೆ ಮತ್ತು ಶಿಕ್ಷಕ ವೃಂದಕ್ಕೆ, ಶಾಸಕರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. ನಂತರ ಶಾಸಕ HK ಸುರೇಶ್ ಮಾತನಾಡಿ, ಈ ವರ್ಷ ಉತ್ತಮವಾಗಿ ಸರ್ಕಾರಿ ಶಾಲೆಗಳಲ್ಲಿ ಫಲಿತಾಂಶ ತರಲು ಕಾರಣರಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಉತ್ತಮವಾಗಿ ಅಂಕ ಗಳಿಸುವ ಮೂಲಕ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ಆಯೋಜಿಸಲು BOಗೆ ಸೂಚನೆ ನೀಡುತ್ತೇವೆ ಎಂದರು. HCN ನ್ಯೂಸ್ ಬೇಲೂರು. 2ನೇ ಸ್ಥಾನ 624 ಮಾರ್ಕ್ಸ್ ಅನ್ನು ಪಡೆದಿರ್ತಕ್ಕಂಥ ನಮ್ಮ ಕ್ಷೇತ್ರ ಇವತ್ತು ಇದಿದೆ. ನಾಳೆ ಹೋಗಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸ, ಇಲ್ಲ ಸಂಜೆನೇ ಹೋಗಿ ಅವರಿಗೆ ಗೌರವಿಸ್ತಕ್ಕಂಥ, ಅಭಿನಂದಿಸ್ತಕ್ಕಂಥ ಕೆಲಸನ ನಾನು ಮಾಡ್ತೀವಿ. ಬಂದಿದೆ. ಎಷ್ಟು ಪರ್ಸೆಂಟೇಜ್? ಈ ಬಾರಿ SSLCಯ ಫಲಿತಾಂಶ ಪ್ರಕಟವಾಗಿದ್ದು, ಬೇಲೂರು ಸುಮಾರು 81% ಫಲಿತಾಂಶವನ್ನು ತೆಗೆದುಕೊಂಡು ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ. 55 ಶಾಲೆಗಳು ಈ ಬಾರಿ ಪರೀಕ್ಷೆಗೆ ಹಾಜರಾದಂಥ ಶಾಲೆಗಳಾಗಿದ್ದು, ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 87% ಫಲಿತಾಂಶ ಸಾಧನೆ ಆಗಿರುತ್ತೆ. ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿ 93% ಸಾಧನೆ ಆಗಿರುತ್ತೆ. ಅನುದಾನಿತ ಶಾಲೆಗಳ ಫಲಿತಾಂಶ ಈ ಬಾರಿ ಸ್ವಲ್ಪ ಕಡಿಮೆ ಇತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ಸರ್ಕಾರದಿಂದ ಮರು ಸಮೀಕ್ಷೆ ಮಾಡೋ ತೀರ್ಮಾನಕ್ಕೆ ಸ್ವಾಗತ. ರಾಜ್ಯಾದ್ಯಂತ ಮೇ 5ರಿಂದ ಮನೆ ಮನೆಗೆ ಬರಲಿದ್ದು, ಈ ವೇಳೆ ತಮ್ಮ ಉಪಜಾತಿ ಹೆಸರನ್ನ ಹೊಲೆಯ ಮತ್ತು ಮಾದಿಗ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಡಾ BR ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ಮನವಿ ಮಾಡಿದರು. ಹಾಸನದಲ್ಲಿ ಶುಕ್ರವಾರ ಮಾತನಾಡಿ, ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿರುವ ಹಾಸನ ಜಿಲ್ಲೆ ಸೇರಿದಂತೆ 101 ಪರಿಶಿಷ್ಟ ಜಾತಿಗಳು ಸರ್ಕಾರದಿಂದ ಅನುಮೋದಿಸಿರುವ ಪರಿಶಿಷ್ಟ ಜಾತಿಗಳ ಹೆಸರು ಹೊಲೆಯ, ಮಾದಿಗ, ಪರಿಶಿಷ್ಟ ಜಾತಿಗಳ ಅಲೆಮಾರಿಗಳ ಉಪಜಾತಿಗಳು ಹೀಗೆ ಜಾತಿಗಳ ಹೆಸರುಗಳನ್ನು ನಮೂದಿಸಬೇಕು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಪದಗಳನ್ನು ಪರಿಶಿಷ್ಟ ಜಾತಿಯವರು ಬಳಸಬಾರದು. ಇದರಿಂದಾಗಿ ಯಾವ ಮೂಲ ಪರಿಶಿಷ್ಟ ಜಾತಿಯವರು ನಿಖರವಾಗಿ ಎಷ್ಟು ಜನಸಂಖ್ಯೆ ಇದ್ದಾರೆಂಬುದು ಮರು ಸಮೀಕ್ಷೆಯಲ್ಲಿ ಗೊತ್ತಾದಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಜನಸಂಖ್ಯಾವಾರು ಹಂಚಿಕೆಯಾಗುತ್ತದೆ. ಇದರಿಂದಾಗಿ ಮುಂದಿನ ಹೋರಾಟಗಳಿಗೆ ಪರಿಶಿಷ್ಟ ಜಾತಿಗಳಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತದೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರದ ಕಾಂತರಾಜ್, ಜಯಪ್ರಕಾಶ್ ಹೆಗಡೆ ಆಯೋಗದ ಜಾತಿ ಜನಗಣತಿ ಸಮೀಕ್ಷೆ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕರಿಸುವುದಕ್ಕೆ ಧನ್ಯವಾದ ಹೇಳುತ್ತೇವೆ. ಇದೀಗ ರಾಜ್ಯ ಸರ್ಕಾರವು ಕೆಲವು ಬಲಾಢ್ಯ ಜಾತಿಗಳ ಬೆದರಿಕೆಗೆ ಹಿಂಜರಿಯದೆ ಈ ಸಮೀಕ್ಷೆಯ ಜಾತಿ ಜನಸಂಖ್ಯೆಗಳನ್ನು ಸರ್ಕಾರ ಆದೇಶ ಹೊರಡಿಸಿ ಘೋಷಿತ ಜಾತಿಗಳ ಅಭಿವೃದ್ಧಿಗೆ ನಾಂದಿ ಹಾಡಬೇಕೆಂದು ಕೋರಲಾಗಿದೆ ಎಂದರು. ಇದೀಗ ಕೇಂದ್ರ ಸರ್ಕಾರವು 93 ವರ್ಷಗಳ ನಂತರ ದೇಶಾದ್ಯಂತ ಜಾತಿ ಜನಗಣತಿಯನ್ನ ಮಾಡುತ್ತಿರುವುದು ಸ್ವಾಗತಾರ್ಹ. ಅದರಲ್ಲಿ ಜಾತಿ ಜನಗಣತಿ ಜೊತೆಗೆ
ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನ ಕೈಗೊಳ್ಳಬೇಕೆಂದು ಕೇಂದ್ರ ಸರ್ಕಾರವನ್ನ ಆಗ್ರಹಿಸುತ್ತೇವೆ. ಶೀಘ್ರದಲ್ಲಿಯೇ ಈ ಸಮೀಕ್ಷೆಯನ್ನ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಎಂದರು. ದೇಶಾದ್ಯಂತ ದಲಿತ ಜನಪರ ಸಂಘಟನೆಗಳು ಹೋರಾಟಕ್ಕೆ ಮಣಿದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಒಮ್ಮತದಿಂದ ಈ ಯೋಜನೆ ಜಾರಿಗೊಳಿಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯಾಗಿದೆ ಎಂದರು. ದಲಿತ ಹಿರಿಯ ಮುಖಂಡ ನಾರಾಯಣದಾಸ್, ಕೃಷ್ಣದಾಸ್, ಶಂಕರ್ರಾಜ್, ಕುಮಾರಸ್ವಾಮಿ, ವಿಜಯಕುಮಾರ್ ಭಾಗ್ಯವಾಳ್, ಬಲರಾಮ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಹಳ ಹಿರಿಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರು ಕೃಷ್ಣದಾಸರು, ರಾಜ್ಯ ಮುಖಂಡರು ನಾರಾಯಣದಾಸ್, ಹಂದಿಜೋಗಿ ಸಂಘದ ಅಧ್ಯಕ್ಷರು ಬಲರಾಮ್ ಅವರು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಅದು ಪರಿಶಿಷ್ಟ ಜಾತಿಗಳು ಏನು 101 ಪರಿಶಿಷ್ಟ ಜಾತಿಗಳಿದಾವೆ, ಇವುಗಳ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿಗಾಗಿ ಅವರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾನ್ಯ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಿದರು. 101 ಜಾತಿಗಳು ಮನವಿಗಳನ್ನ ಕೊಟ್ಟರು. 101 ಜಾತಿಗಳಲ್ಲಿ ಸ್ವಲ್ಪ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಕಾಣುವಂತ ಮಾದಿಗ, ಹೊಲೆಯ, ಬೋವಿ, ಲಮಾಣಿ, ಕೊರ್ಚಾ ಕೊರ್ಮ ಮತ್ತೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲೆಮಾರಿ ಜಾತಿಗಳು, ಸಿಳ್ಳೆಕ್ಯಾತ, ಹಂದಿಜೋಗಿ, ಸುಡ್ಗಾಡ್ ಸಿದ್ಧ ಇತ್ಯಾದಿ ಎಲ್ಲ ಜಾತಿಗಳು ಈ ವೇದಿಕೆಯಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಪತಂಜಲಿ ಯೋಗ ಪರಿವಾರದಿಂದ ಮೇ 5ರಿಂದ 7ರವರೆಗೂ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಉಚಿತ ಯೋಗ, ಧ್ಯಾನ, ಪ್ರಾಣಾಯಾಮ ಶಿಬಿರಕ್ಕೆ ಪೂಜ್ಯ ಸ್ವಾಮಿ ಪರಮಾರ್ಥ ದೇವ್ಜಿ ಆಗಮಿಸಲಿದ್ದಾರೆ ಎಂದು ಪರಿವಾರದ ನಿಕಟಪೂರ್ವ ಜಿಲ್ಲಾ ಸಂರಕ್ಷಕ ಹರಿಹರಪುರ ಶ್ರೀಧರ್ ತಿಳಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ 3 ದಿನಗಳ ಕಾಲ ಪತಂಜಲಿ ಯೋಗ ಪೀಠದ ವತಿಯಿಂದ ಹಾಸನ ನಗರದಲ್ಲಿ ಯೋಗ ಮಹೋತ್ಸವ ನಡೆಯಲಿದೆ. ಈ ಶಿಬಿರದ ಬಗ್ಗೆ ಮಾರ್ಗದರ್ಶನ ಮಾಡಲು ಪತಂಜಲಿ ಯೋಗ ಪೀಠ, ಹರಿದ್ವಾರದಿಂದ ಪತಂಜಲಿ ಯೋಗ ಸಮಿತಿ, ಭಾರತ್ ಸ್ವಾಭಿಮಾನ್ ಈ ಸಂಘಟನೆಯ ಮುಖ್ಯ ಕೇಂದ್ರೀಯ ಪ್ರಭಾರಿಗಳಿದ್ದು, ಪೂಜ್ಯ ಸ್ವಾಮಿ ಪರಮಾರ್ಥ ದೇವ್ ಗುರೂಜಿ ಅವರು ಹಾಸನ ನಗರಕ್ಕೆ ಮೊದಲ ಬಾರಿಗೆ ಆಗಮಿಸುತ್ತಿದ್ದಾರೆ. ಈ ಶಿಬಿರವು ಹಾಸನ ನಗರ ಮತ್ತು ಸುತ್ತಮುತ್ತಲೂ ಇರುವ ನಾಗರಿಕರಿಗಾಗಿ ಒಂದು ಅದ್ಭುತ ಅವಕಾಶ ಸಿಗಲಿದೆ ಎಂದರು. ಮೇ 5 ದಿನಾಂಕದಂದು ನಡೆಯುವ 3 ದಿನಗಳ ಕಾಲ ಬೆಳಗ್ಗೆ 5:30ರಿಂದ ಬೆಳಗ್ಗೆ 7:30ರವರೆಗೂ ಯೋಗ ಶಿಬಿರ ನಡೆಯಲಿದೆ. ಮೇ 5ರ ಸೋಮವಾರ ಸಂಜೆ 5 ಗಂಟೆಗೆ ವಿಜಯನಗರದ ಪತಂಜಲಿ ಯೋಗ ಭವನದಲ್ಲಿ ಪೂಜ್ಯ ಸ್ವಾಮೀಜಿ ಅವರಿಂದ ಸತ್ಸಂಗ ನಡೆಯಲಿದೆ. ಮೇ 6ರ ಮಂಗಳವಾರದಂದು ತಣ್ಣೀರು ಹಳ್ಳದ ಬಳಿ ಇರುವ ಶ್ರೀ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯದ ಆವರಣದಲ್ಲಿ ಸಂಜೆ 5 ಗಂಟೆಗೆ ಏರ್ಪಡಿಸಲಾಗಿದೆ. ಈ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೂ ಮೊದಲು ಮೇ 4ರ ಭಾನುವಾರದಂದು ಸಂಜೆ 4 ಗಂಟೆಗೆ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಹಾಸನಾಂಬ ಕಲಾಕ್ಷೇತ್ರದಿಂದ ಹೊರಟು ಸಹ್ಯಾದ್ರಿ ವೃತ್ತ, ಶ್ರೀ ಸೀತಾರಾಮಾಂಜನೇಯ ದೇವಾಲಯ, ಸ್ಲೇಟರ್ಸ್ ಹಾಲ್, RC ರಸ್ತೆ, BM ರಸ್ತೆ, ನರಸಿಂಹರಾಜ ವೃತ್ತ, ಹೇಮಾವತಿ ಪ್ರತಿಮೆ ಮಾರ್ಗವಾಗಿ ಹಾಸನ ಕಲಾಕ್ಷೇತ್ರದ ಬಳಿ ಮುಕ್ತಾಯವಾಗಲಿದೆ ಎಂದರು. ಪತಂಜಲಿ ಯೋಗ ಪರಿವಾರದ ಜಿಲ್ಲಾ ಸಂರಕ್ಷಕ ಲೋಕನಾಥ್, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ, ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಗಿರೀಶ್, ಯುವ ಭಾರತ್ ಜಿಲ್ಲಾ ಪ್ರಭಾರಿ ಸುರೇಶ್ ಪ್ರಜಾಪತಿ, ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್, ಮಹಿಳಾ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಾವು ದಯಮಾಡಿ ಬಂದು ಅಲ್ಲಿ ವರದಿ ಮಾಡಬೇಕು. ಆ ವರದಿನ ಇಡೀ ನಮ್ಮ ಕರ್ನಾಟಕದಾದ್ಯಂತ ವೀಕ್ಷಣೆ ಮಾಡಬೇಕು. ನೋಡಿ, ಇನ್ನೊಂದು ವಿಶೇಷ ಇದೆ. ಸ್ವಾಮೀಜಿ ಕರ್ನಾಟಕಕ್ಕೆ ಪ್ರವಾಸ ಮಾಡಬೇಕಾದ್ರೆ 2 ಜಾಗ ಆಯ್ಕೆ ಮಾಡಿಕೊಂಡ್ರು. ಒಂದು ಹಾಸನ, ಇನ್ನೊಂದು ಹೊಸಪೇಟೆ. ಕರ್ನಾಟಕವನ್ನ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪ್ರಾಂತಗಳು ಅಂತ ಹೇಳಿ. ಆದರೆ ದಕ್ಷಿಣ ಕರ್ನಾಟಕ ಪ್ರಾಂತದ ಪ್ರಮುಖ ಕಾರ್ಯಕ್ರಮ ಹಾಸನದಲ್ಲಿ, ಹಾಗೆ ಉತ್ತರ ಕರ್ನಾಟಕದ ಪ್ರಮುಖ ಕಾರ್ಯಕ್ರಮ ಹೊಸಪೇಟೆಯಲ್ಲಿ. 2 ಕಾರ್ಯಕ್ರಮ ನಡೀತಾ ಇರೋದು. ಇವಾಗ ಇಲ್ಲಿ ನಡೀತಾ ಇದೆ. ಇವಾಗ ಹೊಸಪೇಟೆನಲ್ಲಿ
ಸಾಧನೆಯಿಂದ ಆದ್ದರಿಂದ ಇಂಥ ಪ್ರಮುಖವಾದ ಕಾರ್ಯಕ್ರಮಕ್ಕೆ ಎಲ್ಲ ಬಾಂಧವರು, ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಜಾತಿ ಮತ ಪಂಥ ಏನೂ ಇಲ್ಲ. ಹಾಗೆಯೇ ಎಲ್ಲ ಧಾರ್ಮಿಕವಾಗಿ ಚಿಂತನೆ ಮಾಡುತ್ತೆ ಎಲ್ಲ ವ್ಯಕ್ತಿಗಳು, ಮಠ ಮಂದಿರಗಳು, ದೇವಸ್ಥಾನಗಳು, ಭಜನ ಮಂಡಳಿಗಳು ಎಲ್ಲರೂ ಕೂಡ ನಮ್ಮ ಜೊತೆ ಶೋಭಾಯಾತ್ರೆ ಸೇರ್ಕೊಳ್ಬೇಕು. ಹಾಗೆಯೇ ಎಲ್ಲರೂ ಬೆಳಗಿನ ನಮ್ಮ ಯೋಗ ಶಿಬಿರದಲ್ಲಿ ಪಾಲ್ಗೊಳ್ಬೇಕು. ಇದರೊಂದು ವಿಶೇಷ ಅಂತ ಹೇಳಿದ್ರೆ, ಯಾವ ಸ್ವಾಮೀಜಿ ಇಲ್ಲಿ ಬರ್ತಾ ಇದ್ದಾರೆ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ನಮ್ಮದು ಪತಂಜಲಿ ಯೋಗ ಗುರುಕುಲ ಅಂತ ಹೇಳಿದ್ದಾರೆ. ಪತಂಜಲಿ ಗುರುಕುಲದಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದರು, ಪ್ರೊಫೆಸರ್ ಆಗಿದ್ದವರು. ಸೊ ಅವರು ಅದನ್ನ ಅಲ್ಲಿಂದ ನಿವೃತ್ತಿ ತಗೊಂಡು, ಅಂದ್ರೆ ಯಾರು ಸನ್ಯಾಸಿ ಆಗ್ತಾರೆ ಅವರು ಅಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವರು ಸಮಾಜ ಕೆಲಸ ಮಾಡಬೇಕಷ್ಟೇ. ಅಲ್ಲಿಂದ ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಶನಿವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಜಿಆರ್ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದಾಸೇನಹಳ್ಳಿ ದಿನೇಶ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಈ ಹಿನ್ನೆಲೆ ನಾಮಪತ್ರ ಸಲ್ಲಿಸಿದ್ದ ಜಿಆರ್ ಚಂದ್ರಶೇಖರ್ ಅವಿರೋಧವಾಗಿ ಆಯ್ಕೆಗೊಂಡರು. ತಹಸೀಲ್ದಾರ್ ಸಂತೋಷ್ ಕುಮಾರ್ ಮತ್ತು ಮೋಹನ್ ಕುಮಾರ್ ಸಮ್ಮುಖದಲ್ಲಿ ಚುನಾವಣೆ ನಡೆಯಿತು. ನಂತರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಚಂದ್ರಶೇಖರ್, ಗ್ರಾಮಸ್ಥರ ಸಹಾಯದಿಂದ ನಾನು ಈ ಸ್ಥಾನಕ್ಕೆ ಬಂದಿದ್ದೇನೆ. ಅಧ್ಯಕ್ಷರಾಗಲು ಜೆಡಿಎಸ್ ಮುಖಂಡರಾದ ಜೆಸಿ ಮಂಜಣ್ಣ ಅವರ ಸಹಕಾರ ಬಹಳ ಇದೆ ಎಂದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಜೆಸಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮಿತ್ರಾ, ಹೊಸೂರು ಗಂಗಾಧರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜೆಸಿ ನಾಗರಾಜ್, ದಾಸೇನಹಳ್ಳಿ ದಿನೇಶ್, ಜಯಲಕ್ಷ್ಮಮ್ಮ, ಸ್ವಾಮಿ, ಸೀಮಾ ಅನ್ಸರ್, ಕುಮಾರ್ ಗುಂಡಕ್ಕ, ಚಿಕ್ಕಮ್ಮ, ಮೂರ್ತಿ, ಉಪಾಧ್ಯಕ್ಷರಾದ ಅನಸೂಯಮ್ಮ, ಮುಖಂಡರಾದ ರವಿ, ಜೆಜೆ, ಮುರಳಿ, ನಂಜುಂಡಪ್ಪ, ಜೆಜೆ ನಾಗರಾಜ್, ಕೇಶವಮೂರ್ತಿ, ಅಯ್ಯಣ್ಣ, ಬಸವಲಿಂಗಪ್ಪ, ವಿರೂಪಾಕ್ಷ, ಜೆಸಿ ಮಹೇಶ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಗಣಸಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಆಯ್ಕೆಯಾಗಕ್ಕೆ ಮೂಲ ಕಾರಣ ನಮ್ಮ ಗಣಸಿ ಎಲ್ಲಾ ಮತದಾರರು ಇರ್ಬೋದು, ಪಶ್ಚಿಮ ಬ್ಲಾಕ್ ಅಂತಲ್ಲ, ಅವತ್ತು ನಂಗೆ ಎಲ್ಲಕ್ಕೆ ಗಣಸಿ ಮತದಾರರು ಎಲ್ಲಾ ಸಹಕರಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಕಾರ ಮಾಡೋಕ್ಕೆ ನಾನು ಇಲ್ಲಿ ಬರೋಕೆ ಒಂದು ಕಾರಣ ನಮ್ಮ ಗಣಸಿ ಜನ. ಅದರಿಂದಾಗಿ ಇತ್ಲಾಗಿ ನಾನು ಇಲ್ಲಿ ಅಧ್ಯಕ್ಷ ಆಗಬೇಕು ಇವತ್ತಂದ್ರೆ ಕಾರಣ ನಮ್ಮ ಮಂಜಣ್ಣನ ಅಧ್ಯಕ್ಷತೆ ಒಂದು. ಆಮೇಲೆ ನಾವೇನು 8 ಜನ ಮೆಂಬರ್ಗಳಿದ್ದೀವಿ, ನುಡ್ದಂಗೆ ನಡ್ಕೊಂಡು ಯಾರಿಗೂ ಇದು ಮಾಡ್ದಂಗೆ, ಆಮೇಲೆ ಯಾರೇ ದುಡ್ಡಿನ ಅಂಶ ತೋರಿಸಿರುವೆ ಬಂದು ಏನೇನು ಹೇಳ್ಕೊಟ್ರು ಅವೇ ಚಾಡಿ ಮಾತಿಗೆ ಒಳಗಾಗದಂಗೆ ಇವತ್ತೊಬ್ಬನ್ನ ತಬ್ಲಿ ಮಗ ಅಂತಲ್ಲ ಒಂದು ತಿಳ್ಕೊಬೋದು. ಈ ಜಾಗಕ್ಕೆ ಕೂರ್ಸಕ್ಕೆ ಇವರೆಲ್ಲ ಸಹಕಾರ ಮಾಡಿದ್ರೆ ಋಣಿಯಾಗಿರ್ತೀನಿ ಕೊನೆವರೆಗೂ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿರೋದಕ್ಕೆ ಸಹಕಾರ ಮಾಡಿದ್ಕೆ ಎಲ್ಲರಿಗೂ ಒಂದು ಒಳ್ಳೇದಲ್ಲಿ ಅಂತ ಹೇಳ್ತಾ ಕೋರ್ಕೊಂತಿದ್ದೀನಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 2025ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 75.26% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಹೊಳೆನರಸೀಪುರ ತಾಲೂಕಿಗೆ ಎ ಗ್ರೇಡ್ ದೊರೆತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ತಿಳಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ ಅವರು, ತಾಲೂಕಿನಲ್ಲಿ ಒಟ್ಟು 62 ಶಾಲೆಗಳಿದ್ದು 4 ಸರ್ಕಾರಿ ಶಾಲೆಗಳು 100% ಫಲಿತಾಂಶ ಪಡೆದಿದೆ. ತಾಲೂಕಿಗೆ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಪೂರ್ಣಶ್ರೀ ಕೆ ಅವರು 625 ಅಂಕಗಳಿಗೆ 623 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಗ್ರೀನ್ವುಡ್ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿನಿ ಲಕ್ಷ್ಮೀ ಜಿಎಲ್ ಅವರು 620 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 62 ಶಾಲೆಗಳಿದ್ದು 16 ಶಾಲೆಗಳು ಎ ಗ್ರೇಡ್ ಪಡೆದಿದ್ದು, 27 ಶಾಲೆಗಳು ಬಿ ಗ್ರೇಡ್ ಪಡೆದಿದ್ದು, 19 ಶಾಲೆಗಳು ಸಿ ಗ್ರೇಡ್ ಪಡೆದಿವೆ. ಸರ್ಕಾರಿ ಪ್ರೌಢಶಾಲೆಗಳು ಶೇಕಡಾವಾರು ಫಲಿತಾಂಶದಲ್ಲಿ 75.63% ಪಡೆದು ಪ್ರಥಮ ಸ್ಥಾನ ಗಳಿಸಿದ್ದು, ಅನುದಾನಿತ ಪ್ರೌಢಶಾಲೆಗಳು ಶೇಕಡಾ 59.52%, ಅನುದಾನ ರಹಿತ ಪ್ರೌಢಶಾಲೆಗಳು ಶೇಕಡಾವಾರು 80.88% ಫಲಿತಾಂಶ ಪಡೆದಿದೆ. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 100% ಫಲಿತಾಂಶವನ್ನು ಪಡೆದ ಶಾಲೆಗಳೆಂದರೆ ಸರ್ಕಾರಿ ಪ್ರೌಢಶಾಲೆ ಬನಗುಪ್ಪೆ, ಸರ್ಕಾರಿ ಪ್ರೌಢಶಾಲೆ ಮಾವನೂರು, ಮೊರಾರ್ಜಿ ವಸತಿ ಶಾಲೆ ಹರದನಹಳ್ಳಿ, ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಗುಡ್ಡೇನಹಳ್ಳಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 2025ರ ಎಸ್ಎಸ್ಎಲ್ಸಿ 2ರ ಪರೀಕ್ಷೆಯು ಮೇ 26 ಸೋಮವಾರದಿಂದ ಜೂನ್ 2ರ ಸೋಮವಾರದವರೆಗೂ ನಡೆಯುತ್ತವೆ. ಪರೀಕ್ಷೆಯು ಬಾಲಕರ ಪದವಿ ಪೂರ್ವ ಕಾಲೇಜು ಮತ್ತು ಮಹಾತ್ಮ ಗಾಂಧಿ ಅವರ ಉದ್ಯಾನವನದ ಹಿಂಭಾಗದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆಯಲಿದ್ದು, ಈ ಪರೀಕ್ಷೆಗೆ ವಿದ್ಯಾರ್ಥಿಗಳು ಯಾವುದೇ ಶುಲ್ಕ ಮತ್ತು ದಾಖಲೆ ನೀಡುವಂತಿಲ್ಲ. ಆಯಾ ಶಾಲೆಗಳಿಗೆ ಹೋಗಿ ಪ್ರವೇಶ ಪತ್ರ ಪಡೆದು ಪರೀಕ್ಷೆಗೆ ಹಾಜರಾಗುವಂತೆ ವಿನಂತಿಸಿದ್ದಾರೆ. HCN ನ್ಯೂಸ್ ಹೊಳೆನರಸೀಪುರ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹೇರೂರು ಗ್ರಾಮದಲ್ಲಿ 200 ವರ್ಷದ ಪುರಾತನ ಕಾಲದ ಬಾವಿಯ ಮರು ನಿರ್ಮಾಣಕ್ಕಾಗಿ ಗ್ರಾಮಸ್ಥರಿಂದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು.
ಗ್ರಾಮದಲ್ಲಿ ಸುಮಾರು 100 ಮನೆಗಳಿದ್ದು ಈ ಪುರಾತನ ಬಾವಿಯಿಂದ ಕುಡಿಯಲು ನೀರು ಉಪಯೋಗಿಸಲಾಗುತ್ತಿತ್ತು. ಈ ಬಾವಿಯು ಅತ್ಯಂತ ಪುರಾತನ ಕಾಲದ್ದಾಗಿದ್ದು ಕಳೆದ 10 ವರ್ಷದಿಂದ ಬಾವಿಗೆ ಕಟ್ಟಿದ್ದ ಕಲ್ಲಿನ ಕಟ್ಟಡ ಕುಸಿದು ಭಾಗಶಃ ಹಾನಿಗೆ ಒಳಗಾಗಿತ್ತು. ಈ ಸಮಸ್ಯೆಯನ್ನು ತಿಳಿದ ಕಾಂಗ್ರೆಸ್ ಯುವ ಮುಖಂಡ ಹೇರೂರು ಗಣೇಶ್ ಬಾವಿಯ ಪುನರ್ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಪುರಾತನ ಬಾವಿಯನ್ನು ಪುನರ್ ನಿರ್ಮಾಣ ಮಾಡಿಕೊಡಬೇಕೆಂದು ಮನವಿ ಮಾಡಿ ಒತ್ತಡ ತರುವ ಮೂಲಕ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಈ ಬಾವಿಯ ಪುನರ್ ನಿರ್ಮಾಣಕ್ಕೆ ಹಣ ಒದಗಿಸುವಂತೆ ಮಾಡಿದರು. ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಯುವ ಕಾಂಗ್ರೆಸ್ ಮುಖಂಡ ಹೇರೂರು ಗಣೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಎಂ ಮಧು ಅವರ ಸಮಾಜಮುಖಿ ಕೆಲಸಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಕ್ಫ್ ಮಸೂದೆಗೆ ತಿದ್ದುಪಡಿ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ. ವಕ್ಫ್ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯುವವರೆಗೂ ಹೋರಾಟ ನಿಲ್ಲೋದಿಲ್ಲ. ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಕರೆ. ಕಗಲಿಕಾವಲು ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ಅರಣ್ಯ ಇಲಾಖೆ. ನಮ್ಮ ಸರ್ಕಾರ ಎಂದಿಗೂ ಕೂಡ ರೈತರ ಜಮೀನನ್ನ ಕಸಿಯೋ ಕೆಲಸ ಮಾಡೋದಿಲ್ಲ. ಭರವಸೆ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಅವಿಶ್ವಾಸ ನಿರ್ಣಯದಲ್ಲಿ ಗೆದ್ದು ಮತ್ತೆ ಅಧಿಕಾರ ಹಿಡಿದ ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್. ಮುಂಜಾನೆಯಿಂದ ಸಂಜೆವರೆಗೂ ನಡೆದ ಅವಿಶ್ವಾಸ ನಿರ್ಣಯದ ಹೈಡ್ರಾಮಾ. ಪುರಸಭೆ ಹೊರಭಾಗದಲ್ಲಿ ಪರ ವಿರೋಧ ನಡುವೆ ಧಿಕ್ಕಾರ ಜೈಕಾರ ಘೋಷಣೆಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.